ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಪುಟಾಣಿಗಳ ಅಚ್ಚುಮೆಚ್ಚಿನ ಆನಿಮೇಟೆಡ್ ಹೀರೋ ಛೋಟಾ ಭೀಮ್ ನೋಡಿ ಖುಷಿ ಪಡೋ ಸದಾವಕಾಶ ವೈಟ್ ಫೀಲ್ಡ್ ಫೋರಂ ಮಾಲ್ಗೆ ಬಂದವರಿಗೆ ಇವತ್ತು ಸಿಕ್ಕಿತ್ತು. ವೈಟ್ ಫೀಲ್ಡ್ ಫೋರಂ ವ್ಯಾಲ್ಯೂ ಮಾಲ್ ತನ್ನ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಂಜಾರ ಮಸ್ತಿ ಎಂಬ ಶೀರ್ಷಿಕೆಯಡಿ 10 ದಿನಗಳ ಕಾಲ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇಂದು ಆನಿಮೇಟೆಡ್ ಪಾತ್ರಧಾರಿ ಛೋಟಾ ಭೀಮ್ ಹಾಗೂ ಉಳಿದ ಪಾತ್ರಧಾರಿಗಳು ಮಕ್ಕಳ ಮುಂದೆ ಬಂದಿದ್ದರು. ಈ ವೇಳೆ ಪುಟಾಣಿಗಳು ತಮ್ಮ ಇಷ್ಟದ ಪಾತ್ರಧಾರಿಗಳ ಚಿತ್ರಗಳನ್ನು ಕೈ ಮೇಲೆ ಚಿತ್ರಿಸಿಕೊಂಡು ಛೋಟಾ ಭೀಮ್ ಚಿತ್ರ ಉಳ್ಳ ಬಟ್ಟೆಗಳನ್ನು ತೊಟ್ಟು ಫೋಟೋ ತೆಗೆಸಿಕೊಂಡು ಸಂಭ್ರಮಿಸಿದರು. Seated, we're going to have one by one kid who's going to come forward and take pictures. So ಯಾವಾಗಲೂ ಛೋಟಾ ಭೀಮ್ ನೋಡ್ತೀನಿ. ನಾನು ಯಾವಾಗಲೂ ಪ್ರೋಗ್ರಾಮಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಟಿ ವಿಲಿ ಛೋಟಾ ಭೀಮ್ನೇ ನೋಡ್ತಿರ್ತೀನಿ. ಇಂದುಮತಿ ಇದ್ರು, ರಾಜು ಇದ್ದ, ಚುಟ್ಕಿ ಇದ್ದು, ಜಗ್ಗು ಇದ್ದ, ಕಾಲ್ ಇದ್ದ. ಡ್ಯಾನ್ಸ್ ಇಷ್ಟ ಆಯಿತು, ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡೆ. ಲೈಫ್ ಈಸ್ ಕಾಲಿಂಗ್ ಎಂಬ ಸ್ವಯಂ ಸೇವಾ ಸಂಸ್ಥೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಡ್ಯೂಥ್ಲಾನ್ ಓಟ ಏರ್ಪಡಿಸಿತ್ತು. ಎಲಿವೇಟೆಡ್ ಫ್ಲೈ ಓವರ್ ಮೇಲೆ ನಡೆದ ಓಟದಲ್ಲಿ ಚೆನ್ನೈ, ಮುಂಬೈ ಹಾಗೂ ಬೆಂಗಳೂರಿನ ಅನೇಕ ಮಂದಿ ಪಾಲ್ಗೊಂಡಿದ್ದರು. ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಟೆಕ್ಕಿಗಳು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ಉತ್ತಮ ಆರೋಗ್ಯಕ್ಕಾಗಿ 10, 5, 2.5 ಮತ್ತು 19 ಕಿಲೋಮೀಟರ್ಗಳ ಓಟ ಮತ್ತು ಸೈಕ್ಲಿಂಗ್ ಏರ್ಪಡಿಸಲಾಗಿತ್ತು. ಎಲಿವೇಟೆಡ್ ಫ್ಲೈಓವರ್ ಮೇಲೆ ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದ್ರಿಂದ ಆಟಗಾರರು ವಿಶಿಷ್ಟ ಅನುಭವವನ್ನು ಪಡೆದುಕೊಂಡರು. ಹಾಗೆಯೇ ಓಟದಲ್ಲಿ ಭಾಗವಹಿಸಿದ್ದ ರಿಯಾಲಿಟಿ ಶೋನ ಸ್ಪರ್ಧಿ ಭಾರತಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಕನ್ನಡದಲ್ಲಿ ಬರ್ತಾ ಇರೋ ಹೊಸಬರ ಚಿತ್ರಗಳ ಪ್ರಮೋಷನ್ ಪ್ಲಾನ್ ಸಖತ್ತಾಗಿಯೇ ಇರುತ್ತೆ. ಅದೇ ರೀತಿ ಹೊಸಬರು ಅಲ್ಲದೆ ಇದ್ರೂ ಹೊಸ ಐಡಿಯಾಗಳನ್ನು ಇಟ್ಕೊಂಡು ಶರಣ್ ಹಾಗೂ ಸುಧೀರ್ ಪುತ್ರ ನಂದ್ ಕಿಶೋರ್ ಈಗೊಂದು ಸಿನಿಮಾ ಮಾಡಿದ್ದಾರೆ. ಹೆಸರು ಅಧ್ಯಕ್ಷ. ವಿಕ್ಟರಿ ಚಿತ್ರವನ್ನ ಕೊಟ್ಟ ಇದೇ ಜೋಡಿ ಈಗ ಅಧ್ಯಕ್ಷ ಚಿತ್ರ ಮಾಡಿದೆ. ಜೊತೆಗೆ ವಿನೂತನವಾಗಿ ಆಡಿಯೋ ರಿಲೀಸ್ ಮಾಡಿದೆ. ಅದೇನಪ್ಪಾ ಅಂದ್ರೆ ಚಿತ್ರದ ಹೆಸರು ಅಧ್ಯಕ್ಷ ಆಗಿರೋದ್ರಿಂದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಂದಲೇ ಇವತ್ತು ಚಿತ್ರದ 5 ಹಾಡುಗಳನ್ನ ರಿಲೀಸ್ ಮಾಡಿಸಲಾಗಿದೆ. ಅರ್ಜುನ್ ಜನ್ಯ ಸಂಗೀತದ ಈ ಸಿನಿಮಾದಲ್ಲಿ ಇರೋ ಅಷ್ಟು ಹಾಡುಗಳು ಬೇರೆ ತರವಾಗಿವೆ. ಸಂತೋಷ ನಾನ್ ಯಾರು ಗೊತ್ತಾಯ್ತಾ ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ವೈನ್ ಮೇಳ ನೋಡಿರ್ತೀರಿ, ವಿವಿಧ ವೆರೈಟಿ ವೈನ್ ಟೇಸ್ಟ್ ಕೂಡ ಮಾಡಿರ್ತೀರಿ. ಆದರೆ ಯಾವತ್ತಾದರೂ ವೈನ್ ಖರೀದಿಸೋ ಜೊತೆಗೆ ವೈನ್ ತರಬೇತಿಯನ್ನು ಪಡೆದಿದ್ದಾರಾ? ಎಸ್, ಇಲ್ಲೊಂದು ಕಡೆ ವೈನ್ ಪರ್ಚೇಸ್ ಮಾಡೋದರ ಜೊತೆಗೆ ವೈನ್ ತಯಾರಿ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ. ಎಲ್ಲಿ ಅನ್ನೋದನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇಂಡಿಯನ್ ದ್ರಾಕ್ಷಿ ವೈನ್, ಫ್ರಾನ್ಸ್ ವೈನ್, ವೈಟ್ ವೈನ್, ರೆಡ್ ವೈನ್ ಒಂದಾ ಎರಡಾ? ಬರೋಬ್ಬರಿ 42 ವಿವಿಧ ವೆರೈಟಿ ವೈನ್ಗಳು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿವೆ. ಇದೇ ಮೊದಲ ಬಾರಿ ನಗರದ ಸರ್ಜಾಪುರ ರಸ್ತೆಯಲ್ಲಿ ಮಧುಲೋಕವೆಂಬ ವೈನ್ ಲೈಬ್ರರಿ ಪ್ರಾರಂಭಗೊಂಡಿದೆ.
ಇಲ್ಲಿ ಬರುವ ಗ್ರಾಹಕರಿಗೆ ಉಚಿತವಾಗಿ ವೈನ್ ಟೇಸ್ಟ್ ಮಾಡಿಸಿ ಬಳಿಕ ಯಾವ ವೈನ್ ತಯಾರಿಸಬೇಕೋ ಅದನ್ನು 3 ಹಂತಗಳಲ್ಲಿ ತರಬೇತಿ ನೀಡಲಾಗುತ್ತೆ. ಇದೊಂದು ಸೆಂಟರ್ ಫಾರ್ ವೈನ್ ಎಜುಕೇಷನ್ ಥ್ರೂ ಟೇಸ್ಟಿಂಗ್ಸ್, ಪೇರಿಂಗ್ಸ್. ಇಲ್ಲಿ ಕಸ್ಟಮರ್ಸ್ ಬಂದು ಅವ್ರ ವೈನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದರೆ ಏನು ಬೇಕಾದ್ರೂ ನಾವು ಕೇಳ್ಬೋದು. ಇಲ್ಲಿ ನಮ್ಮ ಸೊಮಿಲಿಯರ್ WSET3 ಸರ್ಟಿಫೈಡ್ ಸೊಮಿಲಿಯರ್ ಇರ್ತಾರೆ, ವಿಪುಲ್ ಅಂತೇಳಿ. ಅವ್ರ ಬಗ್ಗೆ ನಿಮಗೆ ಡೀಲ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ವೈನ್ಸ್ ಬಗ್ಗೆ. ನಾವಿಲ್ಲಿ ಬೇಸಿಕ್ ಕೋರ್ಸಸ್ ಕಂಡಕ್ಟ್ ಮಾಡ್ತೀವಿ ವೈನ್ ಬಗ್ಗೆ. ಬೆಂಗಳೂರಿನಲ್ಲಿ ಮೊದಲ ಬಾರಿ ವೈನ್ ಲೈಬ್ರರಿ ಪ್ರಾರಂಭಗೊಂಡಿದ್ದು ತರಬೇತಿ ನೀಡಲು ಇನ್ಹೌಸ್ WSET ಲೆವೆಲ್ 3 ಸೊಮಾಲಿಯರ್ ಎಂಬ ತರಬೇತಿ ಹೊಂದಿರುವ ತಂಡವನ್ನು ಕರೆಸಲಾಗಿದೆ. ಗ್ರಾಹಕರಂತೂ ವೈನ್ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದು ತರಬೇತಿಯ ಬಗ್ಗೆ ಫುಲ್ ಖುಷಿಯಾಗಿದ್ದಾರೆ. ಎಜುಕೇಷನ್ ಬಗ್ಗೆನೇ ಎಸ್ಪೆಷಲಿ ನಮ್ಮ ಬೆಂಗಳೂರು ಜನಗಳಿಗೆ ಎಲ್ಲೂ ಇಲ್ಲಿ ಥರ ರಿಯಾಲಿಟಿಯಾಗಿ ಯಾರೂ ಕೊಡ್ತಾ ಇಲ್ಲ, ಬಟ್ ಇಲ್ಲಿ ಆ ಥರ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮಗೊಂಥರ ಖುಷಿ ಆಗ್ತದೆ. ಎಲ್ಲೂ ಈ ಥರ ಯಾವ ಇದರಲ್ಲೂ ಇಲ್ಲ. ಮತ್ತು ಎಸ್ಪೆಷಲಿ ಲೈಬ್ರರಿ, ಬಟ್ ಇಲ್ಲಿ ವಿತ್ ವೈನು ವಿತ್ ಟೇಸ್ಟಿಂಗು ಮತ್ತು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರಲ್ಲ, ಅದು ಎಲ್ಲೂ ಕೊಡ್ತಾ ಇರಲಿಲ್ಲ ಈ ಥರ. ಬಟ್ ತುಂಬ ಚೆನ್ನಾಗಿದೆ. ಒಟ್ನಲ್ಲಿ ಇನ್ನು ಮುಂದೆ ಗ್ರಾಹಕರು ವೈನ್ ರುಚಿ ನೋಡುವ ಮೂಲಕ ವೈನ್ ತಯಾರಿ ಬಗ್ಗೆ ಕೂಡ ತರಬೇತಿ ಪಡೆಯಬಹುದು. ಅಲ್ಲದೆ ಮನೆಯಲ್ಲೇ ವೈನ್ ತಯಾರಿ ಮಾಡಬಹುದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.